ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಮಹೋನ್ನತವಾದಂತ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹೇಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಂಬಿ ನಾನು ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸುವಳಾಗಿದ್ದೇನೆ. ಯಾಕೆಂದ್ರೆ ಅನ್ಯರು ಅವರವರ ಆಲೋಚನೆಯಲ್ಲಿ ಅಂದುಕೊಳ್ತಾರೆ ನಮ್ಮ ಬಲದಿಂದಲೋ ನಮ್ಮ ಆರೋಗ್ಯದಿಂದಲೋ ನಾವು ಚೆನ್ನಾಗಿದ್ದೀವಿ ಎಂಬುದಾಗಿ. ಆದರೆ ಕ್ರಿಸ್ತರ ಮಕ್ಕಳಾದಂಥ ನಾವು ಆಧಾರಗೊಂಡಿರುವುದು ನಮ್ಮ ಕ್ರಿಸ್ತನ ಮೇಲೆ ಮಾತ್ರವೇ. ಆಮೇಲೆ ಆತನು ಕೃಪೆ ತೋರಿಸದೆ ಹೊರತು, ಆತನು ನಮ್ಮನ್ನ ನಡೆಸದೆ ಹೊರತು, ಆತನು ನಮಗೆ ಜೀವವನ್ನು ಕೊಡದೆ ಹೊರತು ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ನಾವದನ್ನ ನಂಬಬೇಕಾಗಿದೆ. ಆದ್ದರಿಂದಲೇ ನಾವು ಜೀವಿಸ್ತಾ ಇದ್ದೇವೆ ಪ್ರಿಯರೇ. ಈ ದಿನ ನಾವು ಬದುಕಿದ್ದೇವೆ, ಈ ಮುಂಜಾನೆ ಕಾಣ್ತಾ ಇದ್ದೇವೆ ಅಂದ್ರೆ ಅದು ದೇವರ ಒಂದು ಉನ್ನತವಾದಂತ ಪ್ರೀತಿ ಮಾತ್ರವೇ. ಎಷ್ಟೋ ಜನ ನಮ್ಮಂಥವ್ರು ಮರಣಿಸಿದ್ದಾರೆ, ಕಣ್ಮರೆಯಾಗಿ ಹೋಗಿದ್ದಾರೆ. ಅನೇಕ ವೇದನೆ ದುಃಖಗಳಲ್ಲಿ ಕಣ್ಣೀರಿನ ಕಡಲಿನಲ್ಲಿ ದುಃಖಿಸ್ತಾ ಇದ್ದಾರೆ, ಮರಣದ ಹಾಸಿಗೆಯಲ್ಲೂ ಕೂಡ ಇದ್ದಾರೆ. ಆದರೆ ನೀನು ನಾನು ಚೆನ್ನಾಗಿದ್ದೇವೆ, ಆರೋಗ್ಯವಾಗಿದ್ದೇವೆ, ದಿನ ಕಾಣ್ತಾ ಇದ್ದೇವೆ. ಅನೇಕ ಹೋರಾಟಗಳು ಇರ್ಬೋದು ನಮ್ಮ ಜೀವಿತದಲ್ಲಿ, ಅನೇಕ ಪರಿಸ್ಥಿತಿಗಳು ವಿರುದ್ಧವಾಗಿರ್ಬೋದು. ಆದಾಗ್ಯೂ ನಮ್ಮನ್ನ ದೇವರು ಬದುಕ್ತಾ ಇದ್ದಾರೆ. ಒಂದೇ ಒಂದು ನಿರೀಕ್ಷೆ, ಆತನು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ, ಆತನು ನಮ್ಮೊಟ್ಟಿಗಿದ್ದಾರೆ ಎಂಬುದಾಗಿ. ಆಮೇಲೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಗಿದ್ರೆ ದೇವರು ಈ ದಿನ ನಮಗಾಗಿ ಏರ್ಪಡಿಸಿಕೊಟ್ಟಂತ ದೇವರ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೋಬನು ಬರೆದ ಗ್ರಂಥ 8ನೇ ಅಧ್ಯಾಯ 21ನೇ ವಚನ. ಆತನು ಇನ್ನು ಮೇಲೆ ನಿನ್ನ ಬಾಯನ್ನು ನಗೆಯಿಂದಲೂ ತುಟಿಗಳನ್ನು ಉತ್ಸಾಹ ಧ್ವನಿಯಿಂದಲೂ ತುಂಬಿಸುವನು. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಎಷ್ಟು ಉನ್ನತವಾದಂಥದ್ದು ಮಾತು. ಆದುದರಿಂದ ದೇವರು ಈ 11 ತಿಂಗಳು, ಈ 12ನೇ ತಿಂಗಳ ಈ ದಿನದವರೆಗೂ ಕೂಡ ನಮ್ಮ ಜೀವಿತದ ಅನೇಕ ಹೋರಾಟಗಳಿರಬಹುದು, ಅನೇಕ ಕಣ್ಣೀರಿರಬಹುದು, ಅವಮಾನವಾದ ಜೀವಿತ ಇರಬಹುದು, ಎಷ್ಟೋ ವಿರುದ್ಧವಾದ ಕಾರ್ಯಗಳಿರಬಹುದು. ಒಂದಾದ್ಮೇಲೆ ಒಂದು ಹೋರಾಟಗಳ ಮಧ್ಯದಲ್ಲಿ ಸಿಕ್ಕಿಕೊಂಡು ಆನಂದ ಪಡೆದ ಜೀವಿತ ನಮ್ಮದಾಗಿರ್ಬೋದು, ನಿಮ್ಮದಾಗಿರಬಹುದು. ಆದರೆ ದೇವರು ಹೇಳ್ತಾ ಇದ್ದಾರೆ, ನನ್ನ ಜೀವಿತವೆಲ್ಲ ಇಷ್ಟೇನಾ ಅಂತ ಹೇಳಿ ನೀವು ಅಂದುಕೊಂಡಿರಬಹುದೇನೋ. ಆದರೆ ನಿಮ್ಮ ಆಲೋಚನೆ ತಪ್ಪು. ಇಲ್ಲ, ನಿಮ್ಮ ಜೀವಿತ ಹೀಗಿರ್ಬೇಕೆಂಬುದಾಗಿ ದೇವರು ಆಸೆ ಪಡ್ತಾ ಇಲ್ಲ. ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾವಾಗಿ ಆಲೋಚನೆ ಮಾಡಿ ಅನೇಕ ಪರಿಸ್ಥಿತಿಗಳನ್ನ, ವಿರುದ್ಧವಾದ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಆಹ್ವಾನಿಸಿಕೊಂಡು ನಾವು ದುಃಖ ಪಡ್ತಾ ಇರ್ತೇವೆ. ಅನಾರೋಗ್ಯಗಳಿಂದ ಆಹ್ವಾನಿಸಿಕೊಂಡು ನಾವು ದುಃಖ ಪಡ್ತಾ ಇರ್ತೇವೆ. ದುಡಿದಿದ್ದೆಲ್ಲ ಅನಾರೋಗ್ಯಕ್ಕೆ ಹೋಗ್ತಾ ಇದೆಯೇನೋ, ದುಡಿದಿದ್ದೆಲ್ಲ ನಿಮ್ಮ ಕಷ್ಟಾರ್ಜಿತ ಸಾಲ ಬಾಧೆಗಳಿಗೆ ಹೋಗ್ತಾ ಇದೆಯೇನೋ, ಇಲ್ಲಾಂದ್ರೆ ಕೋರ್ಟ್ ಕೇಸ್ಗಳೆಂಬುದಾಗಿ ಅದು ಇದು ವ್ಯರ್ಥವಾದ ಖರ್ಚುಗಳಿಗೆ ಹೋಗ್ತಾ ಇದೆ. ನೀವು ಆನಂದಿಸ್ತಾ ಇಲ್ಲ, ನಿಮ್ಮ ಒಂದು ದುಡಿತದಿಂದ, ನಿಮ್ಮ ಒಂದು ಕಷ್ಟಾರ್ಜಿತದಿಂದ ನೀವು ಆನಂದಿಸ್ತಾ ಇಲ್ಲ. ನೀವು ಹೊಂದಿದಂತ ಮಕ್ಕಳಿಂದ ನೀವು ಆನಂದಿಸ್ತಾ ಇಲ್ಲ. ನಿಮ್ಮ ಒಂದು ಉನ್ನತ ತಂದೆ ತಾಯಿಗಳಿಂದ ಏನೋ ಒಂದು ರೀತಿಯ ಒಂದು ಹೋರಾಟಗಳ ಮಧ್ಯದಲ್ಲಿ, ನಿಮ್ಮ ಬಂಧುಗಳಿಂದಲೋ, ನಿಮ್ಮ ಸ್ನೇಹಿತರಿಂದಲೋ, ಉದ್ಯೋಗದಲ್ಲಿಯೋ, ಮತ್ತೊಂದು ರೀತಿಯಲ್ಲಿಯೋ, ಒಂದೊಂದು ರೀತಿಯ ವಿವಿಧ ಒಂದು ಕಾರ್ಯಗಳಿಂದ, ಹೋರಾಟಗಳಿಂದ ಸೊ ನೀವು ದುಃಖಿಸ್ತಾ ಇರಬಹುದು. ನಿಮ್ಮ ಮನಸ್ಸು ನೆಮ್ಮದಿನೇ ಇಲ್ಲದಂತ ಸ್ಥಿತಿಗೆ ನೀವು ಹೋಗಿರಬಹುದು. ಏನಪ್ಪಾ, ನನ್ನ ಪರಿಸ್ಥಿತಿ, ನನ್ನ ಗತಿ ಇಷ್ಟೇನಾ, ನನ್ನ ಜೀವಿತ ಇಷ್ಟೇನಾ, ಅನೇಕ ರೀತಿಯಾಗಿ ನೀವು ಅಂದುಕೊಳ್ತಾ ಇರ್ಬೋದು. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಮಗಳೇ, ಮಗನೇ, ನಾನು ಆ ರೀತಿ ನಿಮ್ಮ ಕುರಿತು ಆಲೋಚನೆ ಮಾಡಿಲ್ಲ. ನನ್ನ ದೇವರು ಉನ್ನತನಾಗಿ ನಮ್ಮ ಜೀವಿತದ ಕುರಿತು ಹಿತವನ್ನೇ ಬಯಸುವಂತ ದೇವರು, ಹಿತವನ್ನೇ ಆಲೋಚನೆ ಮಾಡುವಂತ ದೇವರು. ನನ್ನ ಮಕ್ಕಳಿಗೆ ಒಳ್ಳೇದಾಗಬೇಕೆಂಬುದಾಗಿ ಯಾವಾಗಲೂ ನನ್ನ ಆಶೀರ್ವಾದಕರವಾಗಿರಬೇಕು, ಸಾಕ್ಷಿಯಾಗಿರಬೇಕು. ಅನೇಕ ಅನ್ಯರುಗಳ ಮಧ್ಯದಲ್ಲಿ, ಅನೇಕ ಒಂದು ಲೋಕಸ್ಥರ ಮಧ್ಯದಲ್ಲಿ ನನ್ನ ಮಕ್ಕಳು ಉನ್ನತವಾಗಿ ಇರಬೇಕೆಂಬುದಾಗಿ ಆಸೆ ಪಡುವಂತ ದೇವರು, ನಮ್ಮ ತಂದೆಯಂತೆ, ನಮ್ಮ ತಾಯಿಯಂತೆ ನಮ್ಮನ್ನ ಬಲಪಡಿಸಿ, ಕಣ್ಣೀರನ್ನು ಒರೆಸಿ ನಮ್ಮನ್ನ ನಡೆಸ್ತಾ ಇರುವಂತ ದೇವರು. ಅಂತ ಉನ್ನತನಾದಂಥ ದೇವರ ಮಗಳಾಗಿದೆಯಾ ನೀನು, ಮಗನಾಗಿದೆಯಾ ನೀನು, ಅದನ್ನು ನಾವು ಮರಿಬಾರ್ದು. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಆಲೋಚನೆಗಳೇ ನಮಗೆ ಶತ್ರುಗಳಾಗ್ಬಿಡ್ತವೆ, ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ. ಆದರೆ
ದೇವ್ರು ಹೇಳ್ತಾರೆ, ಆ ವಿಚಾರದಲ್ಲಿ ನೀವು ಕುಗ್ಗಿ ಹೋಗಿರಬಹುದು, ನಿಮ್ಮ ಮುಖದಲ್ಲಿ ಒಂದು ನಗುವೇ ಇಲ್ಲದಂತೆ, ಒಂದು ಪ್ರಕಾಶವೇ ಇಲ್ಲದಂತೆ ನಿಮ್ಮ ಜೀವಿತ ಆಗಿರ್ಬೋದು. ಆದರೆ ದೇವರು ಇವತ್ತು ಈ ದಿನ ನಿನ್ನೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿನ್ನ ಪರಿಸ್ಥಿತಿ ಏನಾದರೂ ಆ ರೀತಿ ಇದೆಯಾ? ಯಾರಿಗೆ ಗೊತ್ತಾಗದ ಸ್ಥಿತಿಯಲ್ಲಿ ಕಣ್ಣೀರಿನ ಜೀವಿತ ನಿನ್ನದಾಗಿದೆಯಾ? ದೇವರು ಹೇಳ್ತಿದ್ದಾರೆ, ನಿನ್ನ ಬಾಯಿಯನ್ನು ನಗೆಯಿಂದಲೂ ನಿನ್ನ ತುಟಿಗಳನ್ನು ಉತ್ಸಾಹ ಧ್ವನಿಯಿಂದಲೂ ತುಂಬಿಸುವವರಾಗಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಮನುಷ್ಯರು ಯಾರು ಈ ಒಂದು ಉತ್ಸಾಹ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು ಯಾರು ಈ ಸಂತೋಷವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು ನಮ್ಮನ್ನ ದುಃಖಿಸುವಂತವ್ರೆ, ಮನುಷ್ಯರು ನಮ್ಮನ್ನ ಅಳುವಂತೆ ಮಾಡುವಂತವ್ರೆ, ನಮ್ಮನ್ನ ಶಪಿಸುವಂತವ್ರೆ, ಮೇಲ್ತೋರಿಕೆಗೆ ಒಳ್ಳೆಯದನ್ನ ಬಯಸುವವರು ಎಂಬುದಾಗಿ ನೆನೆಸಿದಾಗಿಯೂ ಕೂಡ ನಮ್ಮ ಬೆನ್ನ ಹಿಂದೆ ಅವರು ನಮಗಾಗಿ ಒಂದು ಹೊಂಚನ ಹಾಕುವಂತವರೇ ಹೊರತು ನಾವು ಸಂತೋಷವಾಗಿರಬೇಕು ಎಂಬುದಾಗಿ ಬಯಸುವಂತವ್ರು ಯಾರೂ ಇಲ್ಲ. ಹೆತ್ತ ತಂದೆ ತಾಯಿಗಳು ಕೂಡ ಈ ಒಂದು ದಿನಮಾನಗಳಲ್ಲಿ ಅವರು ತಮ್ಮ ಮಕ್ಕಳು ಚೆನ್ನಾಗಿರ್ಬೇಕನ್ನುವಂತ ಬಯಕೆ ಇರೋದಿಲ್ಲ. ಚೆನ್ನಾಗಿದ್ರೆ ಸಹಿಸಿಕೊಳ್ಳಕ್ಕೆ ಕೆಲವೊಬ್ರಿಗೆ ಸಾಧ್ಯ ಇಲ್ಲ. ಒಡ ಹುಟ್ಟಿದ ಅಣ್ಣ ತಮ್ಮಂದ್ರಿಗೇನೆ ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಇನ್ನ ನಾವು ನಮ್ಮವರು ಎಂಬುದಾಗಿ ಅಂದ್ಕೊಂಡವರು ಯಾವುದೋ ರೀತಿ ನಾವು ಸಂತೋಷವಾಗಿರ್ಬೇಕು ಅಂದ್ಕೊಳ್ತಾರೆ. ಆದರೆ ನಿನ್ನ ಜೀವಿತ ಏನೇ ಆಗಿರ್ಬೋದು, ನಿನ್ನ ಪರಿಸ್ಥಿತಿ ಎಂಥ ಒಂದು ದೀನ ಸ್ಥಿತಿಗೂ ಬಂದಿರ್ಬೋದು, ದೀನ ಸ್ಥಿತಿಯನ್ನು ಉನ್ನತ ಸ್ಥಿತಿಗೆ ಏರಿಸುವಂತ ದೇವರು ನೀನು ಪ್ರೀತಿಸುವಂತ ದೇವರು. ನಿಜವಾಗ್ಲೂ ನೀನು ಪ್ರೀತಿಸ್ತಾ ಇದೆಯಾ ದೇವರನ್ನ? ಆಮೇಲೆ ಆಲೋಚನೆ ಮಾಡೋಣ. ದೇವ್ರು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ಒಳ್ಳೇದನ್ನ ಮಾಡುವಂತ ದೇವರು. ಯಾಕಂದ್ರೆ ನನ್ನ ದೇವರು ಒಳ್ಳೆಯವರು. ಆಮೇಲೆ ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಅನೇಕ ಉನ್ನತವಾದ ಕಾರ್ಯಗಳ ಮಾಡಲಿಕ್ಕೆ ಶಕ್ತನು. ಇನ್ನ ನಿನ್ನ ಕಣ್ಣೀರು ಮುಗೀತು. ನಿನ್ನ ಕಣ್ಣೀರನ್ನ ನಾಟ್ಯವನ್ನಾಗಿ ಮಾರ್ಪಡಿಸ್ಲಿಕ್ಕೆ ನನ್ನ ದೇವರು ಶಕ್ತನು. ನಿನ್ನ ದುಃಖವನ್ನ ಕೊನೆಗಾಣಿಸ್ಲಿಕ್ಕೆ ನನ್ನ ದೇವರು ಶಕ್ತನು. ನನ್ನ ಜೀಸಸ್, ನಮ್ಮ ದೇವರು ಯೇಸು ಕ್ರಿಸ್ತನು ಶಕ್ತನು. ನಿನ್ನ ತುಟಿಯನ್ನ ನಗೆಯಿಂದ ತುಂಬಿಸ್ತಾರೆ. ನಿನ್ನ ಬಾಯಿನ ನಗೆಯಿಂದ, ತುಟಿನ ಉತ್ಸಾಹ ಧ್ವನಿಯಿಂದ. ಇದುವರೆಗೂ ಅನೇಕರು ನಿನ್ನ ಮುಖವನ್ನು ನೋಡಿ ಯಾವಾಗ್ಲೂ ಬೇಸರವಾಗಿರ್ತೀಯಲ್ಲ, ಏನೋ ಒಂದು ದುಃಖ, ನಿನ್ನ ಜೀವಿತ ಯಾಕೆ ಹಿಂಗಾಗೋಯ್ತು ಅನ್ನುವಂಥವ್ರೇ ಆಗಿರ್ಬೋದೇನೋ. ಇನ್ನು ಮುಂದೆ ದೇವರು ನಿನ್ನ ಜೀವಿತವನ್ನ ಮಾರ್ಪಡಿಸ್ಲಿಕ್ಕಿದ್ದಾರೆ. ನಿನ್ನನ್ನು ನೋಡುವಂಥವ್ರು ಏನಿಷ್ಟು ಸಂತೋಷವಾಗಿದೆ, ಏನಿಷ್ಟು ಖುಷಿಯಾಗಿದೆ ಅನ್ನುವಂಥ ರೀತಿಯಲ್ಲಿ ಕೇಳುವಂತ ಸ್ಥಿತಿಯಲ್ಲಿ ನಿನ್ನ ಜೀವಿತವನ್ನ ಮಾರ್ಪಡಿಸ್ಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಆಮೇನ್. ಅದು ಸೇವೆಯಲ್ಲಿಯೇ ಆಗಿರಬಹುದು. ಕರ್ತನಲ್ಲಿ ನಾವು ಸಂತೋಷಿಸುವಂತೆ ದೇವರು ಮಾಡಲಿಕ್ಕೆ ಶಕ್ತರು. ನಾವು ಮಾಡ್ಬೇಕಾಗಿರೋದೇ ಏನೇ ಬಂದರೂ ಅದನ್ನ ಭರಿಸಿಕೊಂಡು ಸಹಿಸಿಕೊಂಡು ನಿರೀಕ್ಷಣೆಯಿಂದ ಇದ್ರೆ ಸಾಕು. ನನ್ನ ಕಾರ್ಯವು ನೆರವೇರುವಂಥದ್ದಾಗಿದೆ, ನಮ್ಮ ಕಾರ್ಯವು ನೆರವೇರುವಂಥದ್ದಾಗಿದೆ. ಆಮೇನ್. ದೇವ್ರ ಅಂಥ ಜೀವಿತದಲ್ಲಿ ನಮ್ಮನ್ನು ಉನ್ನತವಾಗಿ ನಡೆಸಿ ಬಲಪಡಿಸಲಿ. ದೇವರು ಅಂಥ ಜೀವಿತವನ್ನ, ಅಂಥ ನಗೆ ಮುಖವನ್ನ, ಅಂಥ ಉತ್ಸಾಹ ಧ್ವನಿಯನ್ನ ದೇವರು ನಮಗೆ ಏರ್ಪಡಿಸಿ ಒದಗಿಸಿಕೊಡ್ಲಿ. ಅನೇಕರಿಗೆ ಸಾಕ್ಷಿಯಾಗಿ ನಿಲ್ಲಿಸಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಪ್ಪದೆ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನ ಅಂತ ದೇವರೇ, ಅಪ್ಪ ನಿನಗೆ ಸ್ತೋತ್ರ. ಅಪ್ಪ, ನಮ್ಮ ಬಾಯಿಯನ್ನು ನಗೆಯಿಂದಲೂ ನಮ್ಮ ತುಟಿಗಳನ್ನ ಉತ್ಸಾಹ ಧ್ವನಿಯಿಂದ ತುಂಬಿಸುವಂತ ದೇವರೇ, ನಿನಗೆ ಸ್ತೋತ್ರ. ಈ ವಾಗ್ದಾನವನ್ನು ನೋಡ್ತಾ ಇರುವಂತಹ ಪ್ರತಿಯೊಬ್ಬರ ಕಣ್ಣೀರನ್ನ ನೀನು ಒರೆಸುತ್ತಿರುವುದಕ್ಕಾಗಿ ಸ್ತೋತ್ರ. ಸಹಾಯ ಮಾಡು, ಬಲಪಡಿಸು. ಈ ವಾಗ್ದಾನ ನಾವೆಲ್ಲರನ್ನ ಆಶೀರ್ವದಿಸು, ಸಾಕ್ಷಾತ್ ನಿಲ್ಲಿಸು. ಯೇಸುವಿನ ನಾಮದಲ್ಲಿ ಬೇಡಿದೆಲ್ಲವನ್ನು ಹೊಂದಿರುವ ಪರಲೋಕದ ತಂದೆಗೆ ಆಮೆನ್. ಪ್ರೈಸ್ ದಿ ಲಾರ್ಡ್.